ನೋಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಆಗ್ತಿದೆ. ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಯಾರೂ ಕೂಡ ಹಣ್ಣು ಹಂಪಲುಗಳನ್ನು, ತರಕಾರಿಗಳನ್ನು ಸರಿಯಾಗಿ ತಿಂತಿಲ್ಲ. ಎಲ್ಲ ಈ ಐಸ್ ಕ್ರೀಮು, ಫ್ರೆಂಚ್ ಫ್ರೈಸು, ಲೇಸು ಅವು ಇವನ್ನ ತಿಂತಿದ್ದಾರೆ. ಅದರಲ್ಲೂ ಕೂಡ ವೈಟ್ ಬ್ಲಡ್ ಸೆಲ್ಸ್ ಅನ್ನೋದು ತುಂಬ ಕಡಿಮೆ ಆಗ್ತಿದೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಿದೆ. ಅದಕ್ಕೆ ಬೆಸ್ಟ್ ಆಪ್ಷನ್ ಏನಪ್ಪ ಅಂದರೆ ಈ ಪಪ್ಪಾಯ. ಈ ಪಪ್ಪಾಯವನ್ನು ನೀವು ಡೈಲಿ ಒಂದೊಂದು ಸೇವನೆ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದೇ ಕಾಯಿಲೆಗಳನ್ನು ಬರೋದಿಲ್ಲ. ಸೊ ರೈತರು ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ, ನಿಮ್ಮ ಜಾಗ ಏನಾದರೂ ಇತ್ತು ಅಂದರೆ ಈ ರೀತಿ ಪಪ್ಪಾಯ ಗಿಡಗಳನ್ನು ಒಂದು 10 ಅಥವಾ 20 ಹಾಕ್ಕೊಳ್ಳಿ. ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಶಾರ್ಟೇಜ್ ಅನ್ನೋದು ಬರೋದಿಲ್ಲ. ಡೈಲಿ ಒಂದೊಂದನ್ನು ಕಿತ್ಕೊಳ್ತಿದ್ರು ಕೂಡ ನಿಮ್ಗಾಗಿರ್ಬೋದು, ನಿಮ್ಮ ಮಕ್ಕಳಿಗಾಗಿರ್ಬೋದು, ನಿಮ್ಮ ಕುಟುಂಬದವ್ರಿಗೆ ಯಾವುದೇ ಕಾರಣಕ್ಕೂ ರೋಗಗಳನ್ನೋದು ಬರೋದಿಲ್ಲ. ಸೊ ಸಿಟಿಯಲ್ಲಿ ನಿಮ್ಗೆ ಇದೇನಾದರೂ ಟೆರೆಸ್ ಗಾರ್ಡನಿಂಗಲ್ಲಿ ಆರಾಮಾಗಿ ಬೆಳಿಬೋದು. ಈ ತಳಿ ಹೆಸರು ರೆಡ್ ಲೇಡಿ ಪಪಾಯ ಅಂತ. ಸೊ ನಿಮ್ಗೆ ಇದನ್ನು ಬೆಳೆಯೋಕ್ಕಾಗಿಲ್ಲ ಅಂದರೂ ಕೂಡ ಮಾರ್ಕೆಟಲ್ಲಿ 20 ರೂಪಾಯಿ ಅಥವಾ 30 ರೂಪಾಯಿ kg ಸಿಗುತ್ತೆ. ಅವಾಗ ತೊಗೊಬಂದು ತಿನ್ನಿ. ಸೊ ನಿಮ್ಮ ಇಮ್ಯೂನ್ ಸಿಸ್ಟಮು ಬೂಸ್ಟ್ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಬೆಳೆಯುತ್ತೆ. ಆದಷ್ಟು ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಿ ಈ ರೀತಿ ನ್ಯಾಚುರಲ್ ಫುಡ್ಸನ್ನು ತೊಗೊಳ್ಳಿ. ವೈಟ್ ಬ್ಲಡ್ ಸೆಲ್ಸ್ ಇಂಪ್ರೂವ್ ಮಾಡೋದಕ್ಕೆ ಪಪ್ಪಾಯ ಮತ್ತು ಕಿವಿ ಫ್ರೂಟ್ ತುಂಬ ಒಳ್ಳೆಯದು. ಸೊ ಕಿವಿ ಫ್ರೂಟ್ ರೇಟ್ ಜಾಸ್ತಿ ಇರೋದ್ರಿಂದ ಬಡವರ ಬಾದಾಮಿ ಥರ ನಮಗೆ ಈ ಪಪ್ಪಾಯ. ಸೊ ಆದಷ್ಟು ಈ ಪಪ್ಪಾಯ ಹಣ್ಣನ್ನು ತಿನ್ನೋದಕ್ಕೆ ಟ್ರೈ ಮಾಡಿ. ಮತ್ತು ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ. ಪಪ್ಪಾಯವನ್ನು ಬೆಳೀರಿ, ಪಪ್ಪಾಯವನ್ನು ಜಾಸ್ತಿ ತಿನ್ನಿ.